ಗುರಿ ಇದ್ದಾಗ ಅಥವಾ ಒಂದು ಇದೇ ಮಾಡಬೇಕು ಅಂತಿದ್ದಾಗ ಹಸಿವು ಬರಲ್ಲ. ನನಗೆ ಯಾವಾಗಲೂ ನನ್ನ ಕಲ್ಪನೆಯಲ್ಲಿ ಸಿನಿಮಾ ಅಂದರೆ ಅಲ್ಲಿ ದುಡ್ಡೆಲ್ಲ ಕೊಡಲ್ಲ, ನಾವು ಹೋಗಿ ಕೆಲಸ ಮಾಡಬೇಕಷ್ಟೇ ಅಂತ ಆ ಇದರಲ್ಲಿ ನಾನು ಕೆಲಸ ಬಿಡಲಿಲ್ಲ. ಒಂದು ಹೈಸ್ಕೂಲ್ ಜೀವನದಲ್ಲೇ ಕನಸಿತ್ತು. ವಿಟ್ಲ ಅನ್ನೋ ಒಂದು ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಅಲ್ಲೆಲ್ಲ ಸಾಧ್ಯವೇ ಇಲ್ಲ. ಅಲ್ಲೆಲ್ಲ ಸುಮ್ಮನೆ ಬುರುಡೆ ಬಿಟ್ಕೊಂಡು ನನಗೆ ಅವ್ರ ಲೆಟ್ರ್ ಹಾಕಿದ್ದಾರೆ, ಇವ್ರ ಲೆಟ್ರ್, ಆ ಡೈರೆಕ್ಟ್ರಿಂದ ಲೆಟ್ರ್ ಬಂತು, ಇಲ್ಲಿ ಲೆಟ್ರ್ ಬಂತು, ಸುಮ್ಮನೆ ನನಗೆ ನಾನೇ ಪೋಸ್ಟ್ ಮಾಡಿಕೊಂಡು 150 ರೂಪಾಯಿ ಮನೆ ಬಾಡಿಗೆ, ತಿಂಗಳಿಗೆ 300 ರೂಪಾಯಿ ಸಂಬಳ. ಕೆಲಸ ಅಂತಂದರೆ ರಾತ್ರಿ 12 ಗಂಟೆ 1 ಗಂಟೆ. ಅವಾಗ ಬಸ್ಸುಗಳು, ನೈಟ್ ಬಸ್ಸುಗಳೆಲ್ಲ ಇರಲಿಲ್ಲ. ಅಲ್ಲೇ ಮಲ್ಕೋಬೇಕಾಯ್ತು. ಎಲ್ಲಿ ಮಲ್ಕೊಳ್ಳೋದು? ಅಲ್ಲಿ ಪಕ್ಕದಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ರು. ಆ ಮರಳು ರಾಶಿ ಇವಾಗ ನೋಡಿದ್ರೆ ಈ ನಾಯಿಗಳೆಲ್ಲ ಮಲ್ಕೊಳ್ತವೆ. ಹೋದೆಯೇ ದೂರ ಓ ಜೊತೆಗಾರ ಅಂತ ಯಾಕೆ ಅನ್ನಿಸ್ತು? ಆ ಸಾಲೆ ಯಾಕೆ ಬರ್ಬೇಕು ಅಂತ ಅದೊಂಥರ ರೋಮಾಂಚಕ ದಿನಗಳು. ಯಾಕಂದರೆ ಒಂದು ಪತ್ರಿಕೆಗೆ ಅದಕ್ಕೋಸ್ಕರವೇ ಕೆಲಸ ಮಾಡೋದು, ರಾತ್ರಿ ಆಗಲೂ ಕೆಲಸ ಮಾಡೋದು. ಅಭಿಮಾನಿ ಪತ್ರಿಕೆಯಲ್ಲಿ ಇದ್ದಾಗ ಆ ಒಂದು ನೀವೇ ಹೇಳಿದಾಗೆ ಒಂದು ಅಟ್ಟದ ಮೇಲೆ ಇದು, ಅಲ್ಲಿ ಜಾಸ್ತಿ ವ್ಯವಸ್ಥೆಗಳಿರಲಿಲ್ಲ. ಈಗಿನ ಥರ ಸುಸಜ್ಜಿತ ವ್ಯವಸ್ಥೆ ಅಲ್ಲಿರಲಿಲ್ಲ. ಇದು ಯಾವಾಗ 80ರ ದಶಕ ಅಂತಂದರೆ ಅವಾಗ ಮೊಬೈಲು ಇರಲಿಲ್ಲ, ಮೊಬೈಲ್ ಕಲ್ಪನೆಯೇ ಇರಲಿಲ್ಲ. ಆಮೇಲೆ ಕೆಲಸ ಅಂತಂದರೆ ರಾತ್ರಿ 12 ಗಂಟೆ 1 ಗಂಟೆ. ಅವಾಗ ಬಸ್ಸುಗಳು, ನೈಟ್ ಬಸ್ಸುಗಳೆಲ್ಲ ಇರಲಿಲ್ಲ. ಅಲ್ಲೇ ಮಲ್ಕೋಬೇಕಾಯ್ತು. ಎಲ್ಲಿ ಮಲ್ಕೊಳ್ಳೋದು? ಅಲ್ಲಿ ಪಕ್ಕದಲ್ಲಿ ಒಂದು ಕಟ್ಟಡ ಕಟ್ತಾಯಿದ್ರು. ಆ ಮರಳು ರಾಶಿ ಇವಾಗ ನೋಡಿದ್ರೆ ಈ ನಾಯಿಗಳೆಲ್ಲ ಮಲ್ಕೊಳ್ತವೆ. ಮರಳು ರಾಶಿ ಕಂಡ್ರೆ ನಾಯಿಗಳಿಗೆ ಇಷ್ಟ. ನಮಗೆ ಮರಳು ರಾಶಿಯೇ ಇಷ್ಟ. ಅಲ್ಲೊಂದು ಪೇಪರ್ ಹಾಸಿ, ಯಾಕೆಂದರೆ ನ್ಯೂಸ್ ಪ್ರಿಂಟು ಬೇಕಾದಷ್ಟು ಸಿಗ್ತಿತ್ತು. ಅದೇ ಹಾಸಿಗೆ, ಅದ್ರ ಮೇಲೆ ಅದೇ ಓದ್ಕೊಳ್ಳೋದು, ಅಲ್ಲಿ ಮಲ್ಕೊಳ್ತಿದ್ವಿ. ಮಲ್ಕೊಂಡು ಬೆಳಗಿನ ಜಾವ ಬೇಗ ಎದ್ದು ಮತ್ತೆ ಬಸ್ ಹಿಡಿದು ಮನೆಗೆ. ಆವಾಗ ನಮ್ಮ ಮನೆ ಗವಿಪುರಂಗುಟ್ಟಳ್ಳಿಯಲ್ಲಿತ್ತು. ಅಕ್ಕ ಬಾವರ ಮನೇಲಿ ಇದ್ದೆ ನಾನು. ನನಗೆ ಅಂತ ಮನೆ ಇರಲಿಲ್ಲ. ಸೊ ಅಲ್ಲಿಗೆ ಹೋಗಬೇಕು. ಮತ್ತೆ ರೆಡಿಯಾಗಿ 10 ಗಂಟೆ ಒಳಗಡೆ ಮತ್ತೆ ಆಫೀಸ್ ಬರಬೇಕು. ತುಂಬ ಇಡೀ ಚಿತ್ರರಂಗದ ಕನಸು ಇತ್ತಲ್ಲ, ಆವಾಗಲೇ ಆ ಕನಸು ನಿಮ್ಮ ಒಳಗಡೆ ಬೆಳೀತಾ ಇತ್ತ, ಬಳಕೆ ಹೋಗಿದ್ದ ಹೇಗೆ? ಅದಕ್ಕೂ ಹಿಂದೆನೇ ಕನಸು. ಒಂದು ಹೈಸ್ಕೂಲ್ ಜೀವನದಲ್ಲೇ ಕನಸಿತ್ತು. ಆದರೆ ಆವಾಗ ವಿಟ್ಲ ಅನ್ನೋ ಒಂದು ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಅಲ್ಲೆಲ್ಲ ಸಾಧ್ಯವೇ ಇಲ್ಲ. ಅಲ್ಲೆಲ್ಲ ಸುಮ್ಮನೆ ಬುರುಡೆ ಬಿಟ್ಕೊಂಡು ನನಗೆ ಅವ್ರ ಲೆಟ್ರ್ ಹಾಕಿದ್ದಾರೆ, ಇವ್ರ ಲೆಟ್ರ್, ಆ ಡೈರೆಕ್ಟ್ರಿಂದ ಲೆಟ್ರ್ ಬಂತು, ಇಲ್ಲಿ ಲೆಟ್ರ್ ಬಂತು, ಸುಮ್ಮನೆ ನನಗೆ ನಾನೇ ಪೋಸ್ಟ್ ಮಾಡಿಕೊಂಡು ನಾನೇ ಬರೆದು ನನಗೆ ಹಿಂಗೆಲ್ಲ ಮಾಡ್ತಿದ್ದೆ. ಆಮೇಲೆ ಬೆಂಗಳೂರಿಗೆ ಬಂದಾಗ ನಮ್ಮ ಅಕ್ಕ ಇದ್ಲು. ಅವಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ಲು. ಅವಳಿಗೆ ನಾನು ಬ್ಯಾಂಕಲ್ಲೇ ಕೆಲಸ ಮಾಡಬೇಕು ಅಂತ ಅವಳಿಗೆ. ನನಗೆ ಆ ಥರ ಒಬ್ಬ ಕಾರಕೂನನಾಗಿ ಕೆಲಸ ಮಾಡುವ ಆಸಕ್ತಿ ಇರಲಿಲ್ಲ. ಸಿನಿಮಾ ಹುಚ್ಚು. ನನಗೆ ಅವಳು ಬೈತಾಯಿದ್ಲು, ಸಿನಿಮಾ ಏನು ನೀನು ಏನು ಇದು, ಅಲ್ಲಿ ಎಷ್ಟೋ ಮಂದಿ ಘಟಾನುಘಟಿಗಳಿದ್ದಾರೆ, ನೀನು ಯಾರು ಅಂತ ಬೈತಾಯಿದ್ಲು. ಬಟ್ ಆದರೂ ಕದ್ದು ಮುಚ್ಚಿ ಗಾಂಧಿನಗರಲ್ಲಿ ಆವಾಗ ನಿಮ್ಮ ಸಂಬಳ ಅಭಿಮಾನಿ 400 ರೂಪಾಯಿ ಇರಬೇಕು. ಆವಾಗ 800 ರೂಪಾಯಿ ಸಂಬಳ. ಹೌದು. ಬಟ್ ಅದಕ್ಕೆ ಹಿಂದೆ ನಾನು ಇದು ಜನವಾಣಿಯಲ್ಲಿದ್ದಾಗ 300 ರೂಪಾಯಿ ಸಂಬಳ. 150 ರೂಪಾಯಿ ಮನೆ ಬಾಡಿಗೆ, ತಿಂಗಳಿಗೆ 300 ರೂಪಾಯಿ ಸಂಬಳ. ಅದೊಂದು ಇದು. ಬಟ್ ಆದರೆ ಅದನ್ನು ದುಃಖ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಯಾಕಂದರೆ ಒಂದು ವಿಚಾರ, ಪ್ರತಿಯೊಬ್ಬರಿಗೂ ಒಂದು ಗುರಿ ಇದ್ದಾಗ ಅಥವಾ ಒಂದು ಇದೇ ಮಾಡಬೇಕು ಅಂತಿದ್ದಾಗ ಹಸಿವು ಬರಲ್ಲ, ಹಸಿವು ಲೆಕ್ಕಕ್ಕೆ ಬರಲ್ಲ. ಅಥವಾ ಜೇಬು ತೂತಾಗಿರೋದು, ಹರಕಲು ಬಟ್ಟೆ. ದಿವಸ ತಾವು ಭಾಳ ಅಪ್ಸೆಟ್ ಆಗಿದ್ರಿ. ನಾನು ನೀವು ಇಬ್ಬರು ನವರಂಗ್ ಬಾರ್ ಅಂತ ಒಂದು ನೆನಪು ನನಗೆ. ಹೌದೌದು. 9 ರೂಪಾಯಿ ಬಿಯರ್ ಬಾಟ್ಲ್. ಸಬ್ಜೆಕ್ಟು ಕರೆಕ್ಷನ್ 8 ರೂಪಾಯಿ 9 ರೂಪಾಯಿ ಇತ್ತು ಅಷ್ಟೇ. ತುಂಬ ಬೇಸರದಲ್ಲಿ ನೋವಿನಲ್ಲಿದ್ದೀರಿ. ಯಾಕೆಂತ ನನಗೆ ಇವತ್ತಿನವರೆಗೆ ಗೊತ್ತಿಲ್ಲ. ಸೊ ಆವಾಗ ನಿಮ್ಮ ಬದುಕು ಒಂದು ಕವಲು ಹೊಡಿಬೇಕಾಗಿತ್ತು, ಅಥವಾ ನೀವು ಇನ್ನೆಲ್ಲೋ ಚಿತ್ರರಂಗ ಪ್ರವೇಶಿಸಬೇಕು ಅಂತಿದ್ರೆ ಆ ಸಂಘರ್ಷ ತಮ್ಮ ಹತ್ರ ಇತ್ತ? ಹೌದು, ಏನಿತ್ತು ಆ ಮೂಮೆಂಟ್ನಲ್ಲಿ? ಹೌದು. ಆವಾಗ ತುಂಬ ಪ್ರಯತ್ನಗಳು ಮಾಡ್ತಾಯಿದ್ದೆ. ನನ್ನ ಅದೃಷ್ಟವಶಾತ್ ಸುಂದರನಾಥ್ ಸುವರ್ಣ ಅವರು ಪರಿಚಯ ಆಗ್ಬಿಟ್ರು ನನಗೆ. ಆ ಸುಂದರನಾಥ್ ಸುವರ್ಣ ಊರಿನವರೇ ಆಗಿದ್ದರಿಂದ ನಾನು ಈ ಸಿನಿಮಾಕ್ಕೆ ಸೇರ್ಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ ದಾರಿ. ಅದ್ಭುತ ಕ್ಯಾಮರಾಮನ್ ಕೂಡ, ಕ್ಯಾಮರಾ ವರ್ಕ್, ಒಳ್ಳೆ ಕ್ಯಾಮರಾಮನ್. ಅವರಿಗೆ ನನ್ನ ಹಾಡುಗಳನ್ನೆಲ್ಲ ತೋರಿಸಿ ಅದನ್ನು ಹಾಡಿ ತೋರಿಸ್ತಿದ್ದೆ. ಅವ್ರಿಗೆ ಇಷ್ಟ ಆಗಿತ್ತು. ಅವರು ನನ್ನನ್ನು ಕಾಶಿನಾಥ್ ಸರ್ಗೆ ಪರಿಚಯ ಮಾಡಿಕೊಟ್ರು. ಅನುಭವ ಸಿನಿಮಾ ಇದಾಗಬೇಕಾದ್ರೆ ನನಗೆ ಯಾವಾಗಲೂ ನನ್ನ ಕಲ್ಪನೆಯಲ್ಲಿ ಸಿನಿಮಾ ಅಂದರೆ ಅಲ್ಲಿ ದುಡ್ಡೆಲ್ಲ ಕೊಡಲ್ಲ, ನಾವು ಹೋಗಿ ಕೆಲಸ ಮಾಡಬೇಕಷ್ಟೇ ಅಂತ ಆ ಇದರಲ್ಲಿ ನಾನು
ಕೆಲಸ ಬಿಡಲಿಲ್ಲ. ಸೊ ಆ 80ರ ದಶಕದಲ್ಲಿ ಜನವಾಣಿಯಲ್ಲಿ ನಾನಿದ್ದಾಗ ಇವರು ಪರಿಚಯ ಆಯಿತು ನನಗೆ, ಸುಂದರ ಸುವರ್ಣ ಅವ್ರದ್ದು. ಅವರಿಗೆ ಇದೆಲ್ಲ ಹಾಡುಗಳೆಲ್ಲ ಬರೆದಿದ್ದೆಲ್ಲ ತೋರಿಸ್ತಾ ಇದ್ದೆ, ಇಷ್ಟಪಟ್ಟಿದ್ದರು. ಹಾಗೆ ಕಾಶಿನಾಥ್ ಸರ್ ಹತ್ರ ಅವರು ನನ್ನ ಕರ್ಕೊಂಡೋದ್ರು. ಕಾಶಿನಾಥ್ ಸರ್ ಕೇಳಿದ್ರು, ಟ್ಯೂನಿಗೆಲ್ಲ ಬರೀತೀರಾ ಅಂತ. ಬರಿತೀನಿ ಸರ್, ನಾವು ಊರಲ್ಲಿದ್ದಾಗ ನಾಟಕಗಳಿಗೆಲ್ಲ ಈ ಹಿಂದಿ ಹಾಡು, ಆಮೇಲೆ ಬೇರೆ ತಮಿಳು ಹಾಡು, ಬೇರೆ ಕನ್ನಡ ಹಾಡುಗಳಿಗೆಲ್ಲ ಬರೆದಿದ್ದೆ. ಸರಿ ಅಂತ ಅವಾಗ ಟ್ಯೂನ್ ಕೊಟ್ಟರು. ಅದು ಓದೇ ದೂರ ಜೊತೆಗಾರ. ಅಲ್ಲ, ಒಂದು ಭಾಳ ಕುತೂಹಲಕರವಾದ ಏನು ಅಂದರೆ, ಒಂದು ಹಾಡು ಹುಟ್ಟುವ ಸಮಯ ಅಂತ. ಹಾಡು ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಹುಟ್ಟುಬಿಡು. ಹೌದು. ಕೆಲವು ಕವಿಗಳು ಎಲ್ಲೋ ಹೋಗ್ಬೇಕು, ಬಾತ್ರೂಮ್ನಲ್ಲಿ ಹಾಡು ಹುಟ್ಟಿದ್ದಿದೆ, ರೈಲ್ವೇದಲ್ಲಿ ಹೋಗ್ಬೇಕಾದ್ರೆ ಹಾಡು ಹುಟ್ಟಿದೆ. ಹೌದು. ಸೊ ನೀವು ಬರೆದ ಮೊದಲ ಹಾಡು ಏನಿದೆ, ಆ ಹಾಡು ಹುಟ್ಟಿದ ಬಗೆ ಹೇಗೆ, ಅದು ಹೇಗೆ ನಿಮಗೆ ಹೋದೇ ದೂರ ಓ ಜೊತೆಗಾರ ಅಂತ ಯಾಕೆ ಅನ್ನಿಸ್ತು, ಆ ಸಾಲೆ ಯಾಕೆ ಬರಬೇಕು ಅಂತ? ಅದು ಕಾಶಿನಾಥ್ ಸರ್ ನನಗೆ ಫುಲ್ ಕತೆ ಹೇಳಿದರು. ಆ ಕಥೆಯಲ್ಲಿ ನಾಯಕ ಮದುವೆ ಆಗ್ತಾನೆ, ಆದರೆ ಅವನ ಮದುವೆ ಆದ ಹುಡುಗಾಟಿಗೆ ಅವಳಿಗೆ ಒಂದು ಚೂರು ಆ ಒಂದು ಏನು ಸಂಸಾರದ ಆ ಭಾವನೆ ಇರಲ್ಲ ಅವಳಿಗೆ. ಯಾಕಂದರೆ ಒಂದು ಗಂಡು ಹೆಣ್ಣು ಅಂದಮೇಲೆ ಒಂದು ಕಾಮ ಭಾವನೆ ಇರುತ್ತೆ, ಅವಳಿಗೆ ಇಲ್ಲವೇ ಇಲ್ಲ. ಅದು ಈತನಿಗೆ ಗಂಡನಿಗೆ ಇವಳು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಿಟ್ಟು ಬರುತ್ತೆ. ಅವನು ಬೇರೆ ಒಂದು ಅನೈತಿಕ ಸಂಬಂಧಕ್ಕೆ ಒಳಗಾಗ್ತಾನೆ ಇವಳನ್ನ ಬಿಟ್ಬಿಟ್ಟು. ಅದು ಒಂದು ಸಲ ಅವಳು ನೋಡ್ಬಿಡ್ತಾಳೆ. ನೋಡಿದಾಗ ಅವಳಿಗೆ ಒಂದು ಬೇರೆ ಭಾವನೆ ಶುರು, ನಿಜವಾದ ಅವಳು ಮೆಚುರಿಟಿ ಆಗಿದ್ದವಳು, ಅವಳಿಗೆ ಆ ಭಾವನೆ ಬರುತ್ತೆ. ಆಗ ಅವಳು ಹತ್ತಿರ ಬರ್ತಾಳೆ ಗಂಡನ ಹತ್ರ. ಅಷ್ಟೊತ್ತಿಗಾಗಲೇ ಗಂಡ ಇವಳು ವೇಸ್ಟ್ ಅಂತ, ನನಗೆ ಉಪಯೋಗ ಇಲ್ಲ ಇವಳು ಅಂತ ಹೇಳ್ಬಿಟ್ಟು ಬಿಟ್ಟು ಬೆಂಗಳೂರು ಬಸ್ ಹತ್ತಾನೆ. ಅವಳು ಓಡಿ ಬರ್ತಾಳೆ. ಓಡಿ ಬಂದಾಗ ಅವಳು ಬಿಟ್ಟು ಹೋದ ಅಂತ. ಇದು ಸಿಚುವೇಶನ್ ಅವರು ಹೇಳಿದ್ದು. ಹಾಗಾಗಿ ಹೋದೆ ದೂರ ಓ ಜೊತೆಗಾರ ಸೇರಲು ಬಂದಾಗ, ನೀ ಅರಿಯದೆ ಹೋದೆ ಪ್ರೇಮದಿ ನಾ ಸಂದೇಶವ ತಂದಾಗ. ಅದು ಅಲ್ಲಿಂದ ಮತ್ತೆ ಯೂಸ್ವಲಿ ಈಗ ನೀವು ಸಂಗೀತದಲ್ಲಿ ನಿಮ್ಗೆ ಟ್ಯೂನ್ ಕೊಟ್ಬಿಡ್ತಾರೆ. ಟ್ಯೂನು ನೀವು ಅದರಲ್ಲಿ ಶಬ್ದವನ್ನು ಸೇರಿಸ್ತಾವೆ. ಹೌದು. ಬಟ್ ಹಳೆ ಕಾಲದಲ್ಲಿ ಹಾಗಿರಲಿಲ್ಲ ಅನ್ಸುತ್ತೆ ನನಗೆ. ಅವಾಗ ನಿಮಗೆ ಒಂದು ಹಾಡಿನಿಗೆ ಬೇಕಾದ ಸಂಗೀತವನ್ನು ಕೊಡ್ಲಾಗ್ತಾ ಇತ್ತು. ಅದ್ರ ಮೊದಲು ಸಂಗೀತವನ್ನು ಕೊಟ್ಟು ಈ ವ್ಯತ್ಯಾಸ ಇದೆ. ಆ ಸಂದರ್ಭದಲ್ಲಿ ಹೇಗಿತ್ತು ಈಗಿನ ಸ್ಥಿತಿ ಹೋಲಿಸಿದ್ರೆ? ನಾನು ಆ ಸಂದರ್ಭದಲ್ಲಿ ಸಂಜೆವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಆವಾಗ ಫೋನ್ಗಳೆಲ್ಲ ಇರಲಿಲ್ಲಲ್ಲ. ಕಾಶಿನಾಥ್ ಸರ್ ಮ್ಯಾನೇಜರು ಶಿವರಾಜ್ ಅಂತ ಅವರು ಸಂಜೆವಾಣಿ ಆಫೀಸಿಗೆ ಬಂದರು. ಅವಾಗೆಲ್ಲ ಮುಖಾಮುಖಿ ಬಂದು ಭೇಟಿ ಮಾಡಿ ನೀವು ಬರ್ಬೇಕಂತ. ಅವರು ಜಯನಗರದಲ್ಲಿ ಬಂದು ಮನೆ ಮಾಡಿದ್ದರು ಶಿವರಾಜ್. ನಿಮಗೂ ಗೊತ್ತಿರ್ಬೋದು. ಆ ಮನೆಯಲ್ಲಿ ದಕ್ಷಿಣ ಕನ್ನಡದವ್ರು ಕೆಲವರು ಬಂದು ಊಟ ಮಾಡೋದಕ್ಕೆ ನಮ್ಮ ಉದಯ ಮರಿಕಿಣಿ ಇದ್ರು. ನಾವು ಊಟಕ್ಕೆ ಇಲ್ದಿರೋ ದಿನ ಶಿವರಾಜ್ ಸುಮ್ಮನೆ ಇವತ್ತು ಊಟ ಎಲ್ಲ ಎಲ್ಲಿ ಹೋಗ್ಬೇಕು ಅಂದರೆ ಜಯನಗರದ 5th ಬ್ಲಾಕ್ನಲ್ಲಿರುವ ಶಿವರಾಜ್ ಅವರು ಎಲ್ಲ ಸಿನಿಮಾ ಸೇರಬೇಕಾದರು, ಸಿನಿಮಾ ಪತ್ರಕರ್ತರು ಎಲ್ಲರೂ ಅಲ್ಲಿರ್ತಾ ಇದ್ರು. ಸೊ ನಾವು ಮಧ್ಯಾಹ್ನ ಊಟ ಇಲ್ಲ ಅಂದರೆ ಅಲ್ಲಿ ಹೋದರೆ ಊಟ ತಪ್ಪಾಗಲಿಲ್ಲ. ಹೌದು, ಎಲ್ಲಾದರೂ ಕರ್ಕೊಂಡು ಹೋಗೋರು ಶಿವರಾಜು. ಸೊ ಅವ್ರು ಬಂದು 1 ಅವರ್ ಬರ್ಬೇಕಂತೆ, ನೀವು ವುಡ್ಲ್ಯಾಂಡ್ಸಿಗೆ ಬರ್ಬೇಕಂತ ಅಂದರು. ವುಡ್ಲ್ಯಾಂಡ್ಸಿಗೆ ಹೋದೆ, ಅವ್ರ ಜೊತೆನೇ ಹೋದೆ ಅವ್ರದ್ದು 2 ವೀಲರಲ್ಲಿ. ಅವಾಗೆಲ್ಲ ಇಷ್ಟು ಟ್ರಾಫಿಕ್ ಇರಲಿಲ್ಲ. 84ನೇ ಇಸ್ವಿದು. ಹೋಗಿ ಅಲ್ಲಿ ಎಲ್ ವೈದ್ಯನಾಥನ್ ಹಾರ್ಮೋನಿಯಂ ಇಟ್ಕೊಂಡು ಕಂಪೋಸ್ ಮಾಡ್ತಾಯಿದ್ರು. ಒಂದು ಟ್ಯೂನ್ ಓಕೆ ಆಗಿತ್ತು. ಕಾಶಿನಾಥ್ ಸರ್ ಬನ್ನಿ ಎಲ್ಲ ಟ್ಯೂನಿಗೆಲ್ಲ ಬರೀತೀರಾ ಅಂತ. ಬರಿತೀನಿ ಸರ್, ಬರೆದ ಅಭ್ಯಾಸ ಇದೆ ಅಂತ. ಸೊ ಹಾಗೆ ಎಲ್ ವೈದ್ಯನಾಥನ್ ತಾನನ ನಾನ ತಾನನ ತಾನನ ನಾನ ತಾನನ ನಾನ ತಾನನ ತಾನನ ನಾನ ಆ ಭಾವಪೂರ್ಣವಾಗಿ ಎಲ್ ವೈದ್ಯನಾಥನ್ ಹಾಡಿ ತೋರಿಸಿದರು. ಆವಾಗ ಅದನ್ನು ಕಾಶಿನಾಥ್ ಸರ್ ರೆಕಾರ್ಡ್ ಮಾಡಿಕೊಂಡು ಕ್ಯಾಸೆಟ್ ತಗೊಂಡು ಸರಿ ಬರೀತಿರಲ್ಲ ಅಂತ. ಸೊ ಆ ಕ್ಯಾಸೆಟ್ ತಗೊಂಡು ಸುಂದರನಾಥ್ ಸುವರ್ಣ ಅವರ ರೂಮಿಗೆ ಹೋದೆ. ಅದು ಉಮ್ಮಾಟಾಕಿಸ್ ಹತ್ರ ಒಂದು ರೂಮು. ಅಲ್ಲೂ ಕೂಡ ಬ್ಯಾಚುಲರ್ಸು. ಸುಂದರನಾಥ್ ಸುವರ್ಣ, ಎ ಬಾಲಕೃಷ್ಣ, ದೇಸಾಯಿ, ನಮ್ಮ ಸುನೀಲ್ ಕುಮಾರ್ ದೇಸಾಯಿ, ಇವರು 3 ಜನ ಇದ್ದರು. ಅಲ್ಲಿ ಕೂತ್ಕೊಂಡು ಈ ಸುನೀಲ್ ಕುಮಾರ್ ದೇಸಾಯಿ ಹೆಂಗಂದರೆ ಆತ ಒಂದು ರೀತಿಯ ಸಕಲ ಕಲಾವಲ್ಲಭ. ಚಿತ್ರನೂ ಬರೀತಾರೆ. ಅನುಭವ ಚಿತ್ರಕ್ಕೆ ಪೋಸ್ಟರ್ ಡಿಸೈನು, ಸ್ಲೈಡು, ಟೈಟಲ್ ಕಾರ್ಡ್ ಡಿಸೈನು, ಪೇಪರ್ ಆರ್ಟ್ ವರ್ಕು ಎಲ್ಲ ದೇಸಾಯಿನೇ ಮಾಡ್ತಿದ್ದಿದ್ದು. ಸೊ ಅವರು ಸುರೇಶ್ ಹೆಬ್ಳಿಕರ್ ಜೊತೆನೂ ಇದ್ದರು ಅನ್ಸುತ್ತೆ. ಅದಾದಮೇಲೆ ಫಸ್ಟು ಕಾಶಿನಾಥ್ ಸರೇ ನೋಡಿ ಅಲ್ಲಿ ಕೂತ್ಕೊಂಡು ಹಾಡು ಬರೆಯೋದು.
ಓದೆಯ ತಾನನ ನಾನ ತಾನಾ ನಾನ ಓದೆಯ ದೂರ ಓ ಜೊತೆಗಾರ ತಾನನ ನಾನ ಸೇರಲು ಬಂದಾಗ ಆ ತಾನಾನ ತತ್ಕಾರಕ್ಕೆ ಬರಿತಾ ಇದ್ದೆ ಪದಗಳ ಕೂರಿಸ್ಕೊಂಡು ಅರ್ಥಗಳನ್ನೆಲ್ಲ ಬರ್ಕೊಂಡು ಅದು ಹಾಡು ಮಾಡಿದೆ. ಅದರಲ್ಲಿ ಇನ್ನೊಂದು ಹಾಡಿತ್ತು, ಅದು ಈ ಅವರಿಬ್ಬರ ರೊಮ್ಯಾಂಟಿಕ್ ಅಂದರೆ ಒಂದು ಕನಸು ಹಾಂ ಕನಸು ಕಾಶಿನಾಥ್ ಸರ್ ಮನ್ಮಥ, ಅಭಿನಯ ರತಿ, ಇದು ಅದ್ರಲ್ಲಿ ಸ್ವಲ್ಪ ಈ ಕಾಮದ ಇದು ಫೀಲಿಂಗ್ ಬರಬೇಕು ಅಂತ. ನಮಗೆ ಆಗ ಕಾಮದ ಫೀಲಿಂಗು ಬ್ಯಾಚುಲರ್ ಲೈಫು ಅದರ ಅನುಭವ ಇಲ್ಲ. ಅದಕ್ಕೆ ಬಳೆಪೇಟೆಗೆ ಹೋಗಿ ಕೊಕ್ಕೋಕನ ನೀತಿಶಾಸ್ತ್ರ ಅಂತ ಒಂದು ಪುಸ್ತಕ ತಗೊಂಡು, ಆಮೇಲೆ ವಾತ್ಸಾಯನ ಕಾಮಶಾಸ್ತ್ರ, ಈ ಪುಸ್ತಕ ಎಲ್ಲ ಒಂಥರ ಪರೀಕ್ಷೆಗೆ ಸ್ಟಡಿ ಮಾಡಿದಾಗೆ ಕಾಮಶಾಸ್ತ್ರವನ್ನು ಓದಿ ಎಲ್ಲ ನೋಟ್ ಮಾಡಿಕೊಂಡು ಆವಾಗ ಬರೆದಿದ್ದು. ಯಾವುದದು ಹಾಡೋದು? ಕಾಮನ ದುಂಬಿಯ ಝಂಕಾರದಿ ನನ್ನಾಸೆಯ ಕರೆಯಿದೆ, ತೀರಿಸು ದಾಹವ ತಾಳೆನು ಈ ಭಾವನೆ ಅಂತ ಬರುತ್ತೆ. ಅದನ್ನು ಬರೆದು ಚರಣ ಎಲ್ಲ ರೆಡಿಯಾಗಿ ಮಾರನೇ ದಿನ 2 ಹಾಡನ್ನು ಕೊಟ್ಟೆ. ಆ ಕಾಮನ ದುಂಬಿಯ ಝಂಕಾರದಲ್ಲಿ ಚರಣದಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಿದರು. ಓದೇ ದೂರ ಇದರಲ್ಲಿ ಏನು ಕರೆಕ್ಷನೇ ಮಾಡಲಿಲ್ಲ. ಸೊ ಅದು ಪಾಸಾದೆ ನಾನು. ಅಷ್ಟಕ್ಕೆ ಅಲ್ಲಿ ಬಿಟ್ಟೆ. ಆಮೇಲೆ ಮತ್ತೆ ಯಥಾ ಪ್ರಕಾರ ಸಂಜೆವಾಣಿ ಕೆಲಸ, ಅಲ್ಲಿಂದ ಮುಂಗಾರಿಗೆ ಹೋದೆ. ಯಾಕಂದರೆ ಇಲ್ಲಿ 450 ರೂಪಾಯಿ ಸಂಬಳ ನನಗೆ ಸಂಜೆವಾಣಿಯಲ್ಲಿ. ಸ್ವಲ್ಪ ಸಂಬಳ ಜಾಸ್ತಿ ಅಂತ ಮುಂಗಾರೋದೊಂಥರ ಪ್ರಯೋಗ ಶಾಲೆ ಅದು. ಶೆಟ್ರದ್ದು ರಾಮ್ ಶೆಟ್ರು NS ಶಂಕರ್ ನನಗೆ ಕರ್ಕೊಂಡು ಹೋದ. ಇಂದು ಧರ್ವನ್ನಾಪುರ, ಕೋಟಂಗನಹಳ್ಳಿ, ರಾಮಯ್ಯ, ಸೊ ಎಲ್ಲ ಒಳ್ಳೊಳ್ಳೆಯ ಬರಹಗಾರರು ಅದರಲ್ಲಿದ್ದರು. ಆ ಮುಂಗಾರು ಪತ್ರಿಕೆಯಲ್ಲಿ ಇದ್ದಿದ್ದು 4 ತಿಂಗಳು ನಾವು ತಾತ್ವಿಕ ಭಿನ್ನಾಭಿಪ್ರಾಯದಲ್ಲಿ ನಾವು ಬಿಟ್ಟು ಬಂದ್ವಿ. ಅಲ್ಲಿ ಬಿಟ್ಟು ಬರೋಷ್ಟರೊಳಗೆ ಇದು ಚಿತ್ರ ರಿಲೀಸ್ ಆಗಿತ್ತು, ಅನುಭವ. ಅದು ಹಾಡು ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಏನು ಮಾಡೋದು, ಇಮ್ಮಿಡಿಯೇಟ್ ನನಗೆ ಪುಣ್ಯಕ್ಕೆ ಸಾರಾ ಗೋವಿಂದ ಅವರು ಇಲ್ಲಿ ಕರ್ಕೊಂಡು ಬಂದರು ಅಭಿಮಾನಿ ಪ್ರಕಾಶನಕ್ಕೆ. ಅಲ್ಲಿ ನಾವು ನೀವು ಭೇಟಿ. ಹೌದೌದು. ಸೊ ಹೀಗೆ ಅಭಿಮಾನಿ ಪತ್ರಿಕೆ ಸೇರಿಕೊಂಡೆ.